ಕಾವೇರಿಯ ಒಡಲಿನ ಬೇಟೆ ರಹಸ್ಯ ಅಂತಲೂ ಹೇಳ್ಬೋದು. ಇತ್ತೀಚೆಗೆ ಅದು ಪ್ರಾರಂಭವಾಗಿರುವಂಥದ್ದು ಜಾಸ್ತಿ ಆಗಿದೆ. ಆರ್ಗನೈಸ್ಡ್ ಪೋಚರ್ಸ್ ಅಂದರೆ ಆರ್ಗನೈಸ್ಡ್ ಆಗಿ ಬರ್ತಾರೆ, ಬೇಟೆ ಮಾಡುವಂಥದ್ದು, ಜಿಂಕೆಯ ಕೊಂಬು ಸಂಗ್ರಹಣೆ ಮಾಡುವುದು, ಹಾಗೆ ಚರ್ಮವನ್ನು ಸಂಗ್ರಹಣೆ ಮಾಡುವುದು, ಹುಲಿಯನ್ನ ಬೇಟೆ ಆಡಲಿಕ್ಕೆ ಪ್ರಯತ್ನ ಮಾಡುವುದು, ಹುಲಿಯ ಉಗ್ರನ್ನ ಸಂಗ್ರಹಣೆ ಮಾಡುವುದು. ಈ ಮುಗ್ಧ ರೈತರಿಗೆ ಹಿಂದೆ ಒಮ್ಮೆ ಇತ್ತು, ಏನು ಈ 2 ತಲೆ ಹಾವನ್ನ ತಂದು ಕೊಟ್ಟರೆ ನಮಗೆ ಇಷ್ಟು ಲಕ್ಷ ದುಡ್ಡು ಕೊಡ್ತೀವಿ ಅಂತ ಪ್ರಚೋದನೆ ಮಾಡ್ತಾ ಇದ್ರು. ಸೊ ಅದನ್ನು ತಗೊಂಡೋಗಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದು, ಚರ್ಮದ ಇಂಡಸ್ಟ್ರಿಗಳಿಗೆ ಕೊಡುವಂಥದ್ದು, ಒಂದು ವ್ಯವಸ್ಥಿತ ಆರ್ಗನೈಸ್ಡ್ ಕಳ್ಳ ಸಾಗಣೆದಾರರ ಜಾಲ ಭಾರತ ದೇಶದಲ್ಲಿ ಬೇರೆ. ಈ ಪ್ರಾಂತ್ಯವಾರು ಇರುವಂಥ ಕಳ್ಳರು, ಎಲ್ಲ ಧರ್ಮ ಎಲ್ಲ ವರ್ಗದಲ್ಲೂ ಕೂಡ ಕಳ್ಳರಿರ್ತಾರೆ. ನಾವು ಯಾವುದೇ ಒಂದು ಧರ್ಮ ಜಾತಿಗೆ ಇದನ್ನು ನಾವು ಸೀಮಿತ ಮಾಡೋದಿಲ್ಲ. ತಮಿಳುನಾಡು ಸರ್ಕಾರ ಕಾವೇರಿಯ ಘಟನಾವಳಿನಲ್ಲಿ ಖಂಡಿತವಾಗ್ಲೂ ಬರಬಾರ್ದಿತ್ತು ಅನ್ನೋದು. ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಫ್ರೀ ಬಿಟ್ಟಿರೋದು ನೋಡಿದರೆ, ಅಲ್ಲಿ ಆಗುವ ಧ್ವಂಸಗಳಿಗೆ ನೋಡಿದರೆ, ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯಿಂದ ಈ ಕಾಡನ್ನು ಹಾಳು ಮಾಡಲಿಕ್ಕೆ ಇವರು ಕೂಡ ಮುಂದಾಗ್ತಾರಾ ಅಂತಕ್ಕಂಥದ್ದು ಕ್ವಶನ್ ಇದೆ. ಇವತ್ತು ಈ ಜಿಲೆಟಿನ್ ಕಡ್ಡಿಗಳು, ಡೈನಾಮೈಟ್ಗಳು, ಸ್ಫೋಟಕ ವಸ್ತುಗಳು ಎಲ್ಲವೂ ಸಿಗ್ತಾ ಇದ್ದಾವೆ. ಜನಸಾಮಾನ್ಯರಿಗೆ ಹೇಗೆ ಸಿಗ್ತಾ ಇದೆ? ಎಲ್ಲೋ ಒಂದು ಕಡೆ ಕಳ್ಳ ಕಾಕರ ಗುಂಪು ಇದನ್ನು ತರ್ತಾ ಇದೆ ಅಂತ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು, NIAಗೆ ವಹಿಸಲೇಬೇಕು. ಯಾರಿಗೆ ಅನ್ಯಾಯ ಆದ್ರೂ CBI ತನಿಖೆ ಕೊಡಲಿ, ಪರಾಮರ್ಶಿಸಿ ಸತ್ಯ ಯಾವುದಿದೆ ಆ ಕಡೆಗೆ ಒಂದು ಕೆಲಸ ಆಗಬೇಕಿತ್ತು. ಕರ್ನಾಟಕ ರಾಜ್ಯದ ಅತ್ಯಂತ ಸುಭಿಕ್ಷವಾಗಿದ್ದು ಮತ್ತು ತುಂಬ ಹಳೆಯ ಆದಂಥ ಒಂದು ಅಭಯಾರಣ್ಯ ಅಂತ ಹೇಳಿದ್ರೆ ಅದು ಕಾವೇರಿ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲೆ ಮತ್ತು ಚಾಮರಾಜನಗರ ಹಾಗೆ ಬೆಂಗಳೂರಿನ ದಕ್ಷಿಣ ಪ್ರಾಂತ್ಯಕ್ಕೆ ಸೇರಿರುವಂಥ ಜಿಲ್ಲೆಗಳಿಗೆ ಸೇರಿರುವಂಥ ಒಂದು ಅಭಯಾರಣ್ಯ. ಒಂದು 1000 ಚದರ ಕಿಲೋಮೀಟ್ರಿಗೂ ಹೆಚ್ಚು ಇರುವಂಥ ಒಂದು ದೊಡ್ಡ ಅಭಯಾರಣ್ಯ ಪ್ರದೇಶ. ಇಲ್ಲಿ ನೋಡೋದಾದರೆ 2 ಸಬ್ ಡಿವಿಷನ್ಗಳು ಬರ್ತವೆ, ಹಾಗೆ 7ಕ್ಕೂ ಹೆಚ್ಚು ವಲಯಗಳು ಇಲ್ಲಿ ಬರುತ್ತೆ. ಏನಾಗಿದೆ, ತಮಿಳುನಾಡು ಮತ್ತು ಕೇರಳ ಹಾಗೂ ಕರ್ನಾಟಕದ ಗಡಿ ಹೊಂದಿಕೊಂಡಿರುವಂಥ ಕಾಡಿನ ಪ್ರದೇಶಗಳು ಅತ್ಯಂತ ಒಳ್ಳೆಯ ಕಾಡುಗಳಾಗಿರುತ್ತೆ. ಅಲ್ಲಿ ಆನೆ ಇರ್ಬೋದು, ಹುಲಿ ಇರ್ಬೋದು, ಬೇರೆ ಬೇರೆ ಪ್ರಾಣಿಗಳು, ಬೇರೆ ಬೇರೆ ಪಕ್ಷಿಗಳು, ಜೀವ ಸಂಕುಲಗಳು ಮತ್ತು ಸರೀಸೃಪಗಳು, ಹಾಗೆಯೇ ಅಲ್ಲಿರುವಂಥ ಮರಮುಟ್ಟುಗಳಿರ್ಬೋದು, ಎಲ್ಲವೂ ಒಂದು ಅಗಾಧತೆಯಿಂದ ನಿಗೂಢತೆಯಿಂದ ಕೂಡಿರುವಂಥ ಒಂದು ವಿಸ್ಮಯ ಪ್ರದೇಶ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಆನೆ ಮತ್ತು ಮಾನವ ಸಂಘರ್ಷ ಇದೆಲ್ಲವೂ ಕೂಡ ನಡೀತಿರುವಂಥ ಸಂದರ್ಭಗಳಲ್ಲಿ ನಾವು ಯಾಕೆ ಈ ವನ್ಯಜೀವಿಗಳ ಸಂರಕ್ಷಣೆ ಬೇಕು ಅಂತ ಹೇಳ್ತೀವಿ, ಯಾಕೆ ಕಳ್ಳಬೇಟೆ ನಿಲ್ಲಬೇಕು ಅಂತ ಹೇಳ್ತೀವಿ ಅಂದರೆ, ಈಗ ಆ ಭಾಗದಲ್ಲಿ ಎಲ್ಲ ರೈತರು ಕೂಡ ಕಳ್ಳಬೇಟೆ ಮಾಡ್ತಾರೆ, ಎಲ್ಲ ಜನ ಬೇಟೆಗೆ ಹೋಗ್ತಾರೆ ಅಂತಲ್ಲ, ಒಂದಷ್ಟು ನಿರ್ದಿಷ್ಟವಾದಂಥ ಜನಗಳು ಮಾತ್ರ ಬೇಟೆಗೆ ಹೋಗುವಂಥದ್ದು, ಅಥವಾ ಆ ಬೇಟೆಯಿಂದ ತಂದಂಥ ಮಾಂಸವನ್ನು ಸಂಗ್ರಹ ಮಾಡಿಬಿಟ್ಟು ಅದನ್ನು ಮಾರುವಂಥ ಕೆಲಸಗಳನ್ನು ಒಂದಷ್ಟು ಜನ ಮಾತ್ರ ಮಾಡ್ತಾರೆ. ಇಲ್ಲಿ ಎಲ್ಲರನ್ನೂ ನಾವು ಒಂದು ಇವ್ರ ಥರ ನೋಡಬಾರ್ದು. ಈಗ ತಮಿಳುನಾಡಿನ ಭಾಗದ ಕಡೆನೂ ಕೂಡ ಇವರು ಸಂಬಂಧ ಬೆಳೆಸಿರುವಂಥದ್ದು, ಹಾಗೆ ಅನೂರು ಭಾಗದಲ್ಲಿ ಸಂಬಂಧಿಕರಿರುವಂಥದ್ದು, ಹೋಗು ಬರುವಂಥದ್ದು ಎಲ್ಲ ಈ ಗಡಿನಾಡುಗಳ ವ್ಯವಸ್ಥೆ ಇದು. ಈ ವ್ಯವಸ್ಥೆಯಲ್ಲಿ ಈ ರೀತಿಯ ಪ್ರಕರಣಗಳಾದಾಗ ಇಡೀ ಒಂದು ಸಮುದಾಯವನ್ನು ಮತ್ತು ಒಂದು ಊರನ್ನು ಅಥವಾ ಆ ಒಂದು ಗಡಿ ಭಾಗವನ್ನು ಒಂದು ನಾವು ಬೇರೆ ರೀತಿಯನ್ನು ಅದು ನೋಡಲಿಕ್ಕೆ ಕಾರಣ ಆಗುತ್ತೆ. ಈ ಹಿಂದೆ ಎಲ್ಲ ವೀರಪ್ಪನ್ ಇದ್ದಂಥ ಪ್ರದೇಶಗಳು ಅನೇಕ ಕಾಡು ಪ್ರಾಣಿಗಳು ಹಾವಳಿಯಿಂದ, ಅಂದರೆ ಕಾಡು ಪ್ರಾಣಿಗಳನ್ನು ಹಾಳು ಮಾಡುವಂಥದ್ದು, ಇದೆಲ್ಲ ಹಾವಳಿ ವೀರಪ್ಪನವ್ರು ತುಂಬ ಇತ್ತು. ಆ ನಂತರ ತಗ್ತಾ ಬಂತು. ವಿಧಾನಸಭೆಯಲ್ಲಿ ನಾವು ನೋಡ್ಬೋದು, ಅರಣ್ಯ ಇಲಾಖೆ ಮೇಲೆ ಎಲ್ಲರೂ ಮುಗಿಬೀಳ್ತಾರೆ, ಎಲ್ಲ ಇಲಾಖೆಗಳು ಕೂಡ ಮುಗಿಬೀಳುವಂಥದ್ದು. ಆದರೆ ಒಂದು ಅರಣ್ಯ ಇಲಾಖೆ ಎಷ್ಟು ಕೆಲಸ ಮಾಡ್ಬೋದು? ಈಗ ಕಂದಾಯ ಇಲಾಖೆಗಳು ಏನಾಗ್ತಾ ಇದ್ದಾವೆ, ಭೂಮಿಯನ್ನು ಹಂಚಿಕೆ ಮಾಡ್ತಾ ಇದ್ದಾರೆ, ಬಡವರ ಹೆಸರಿನಲ್ಲಿ ಉಳ್ಳವರು ಭೂಮಿಯನ್ನು ಪಡೀತಾ ಇದ್ದಾರೆ. ಬಗರು ಕುಮ್ಮರ್ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಇವರು ಭೂಮಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಯಾರಿಗೆ ಮಾಡ್ತಾ ಇದೆ? ನಿಜವಾಗ್ಲೂ ಬಡವ ಇವತ್ತು ಬಡವನಾಗೇ ಇದ್ದಾನೆ, ದಿನ ಬೆಳಗ್ಗೆ ಅವನು ದುಡಿಮೆ ಮಾಡಿ ಊಟ ಮಾಡಿ ಮಲಗ್ತಾನೆ, ಅವನು ಯಾವುದೇ ಥರ ಆಸ್ತಿ ಪಾಸ್ತಿಯನ್ನು ಮಾಡೋದಿಲ್ಲ. ಆದರೆ ಆಸ್ತಿ ಮಾಡುವಂಥ ಒಂದು ಸಂಚು ಇಲ್ಲೂ ಕೂಡ ಇದೆ. ಅರಣ್ಯವನ್ನೇ ಇವತ್ತು ಕಂದಾಯ ಅಧಿಕಾರಿಗಳು ಹಸ್ತಾಂತರ, ಅಂದರೆ ಕಂದಾಯ ಇಲಾಖೆ ಅಧಿಕಾರಿಗಳೇ ಅರಣ್ಯವನ್ನು ಬರ್ಕೊಡುವಂಥ ಪರಿಸ್ಥಿತಿ ಬಂದಾಗ ಅರಣ್ಯ ಎಲ್ಲಿ ಉಳಿಬೇಕು? ಸೊ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮೇಲೆ ಬಹು ಒತ್ತಡವನ್ನು ಕೂಡ ನಾವು ನೋಡ್ತೀವಿ. ಈಗ ಈ ಪ್ರಕರಣದಲ್ಲಿ, ಈ ಬೇಟೆ ಅಂತ ಪ್ರಕರಣದಲ್ಲಿ ಇವರು ಹತರಾಗಿರುವಂಥವರು ಹೋಗಿರುವಂಥದ್ದು ಕಾಡಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಈ ತನಿಖೆ ಆಗಲಿ, ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಮಾನವ ಜೀವನೂ ಅಮೂಲ್ಯ, ಹಾಗೆ ವನ್ಯಜೀವಿನೂ ಅಮೂಲ್ಯನೇ ಆಗಿರುತ್ತೆ. ಸೊ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಬದುಕಿರುತ್ತೆ, ಯಾರ ಬದುಕನ್ನು ಯಾರು ಕಸಿಲಿಕ್ಕಾಗಲ್ಲ. ಆದರೆ 100 ಬೇಟೆ ಪ್ರಕರಣಗಳನ್ನು ಅರಣ್ಯ ಇಲಾಖೆ ಹಿಡಿದಿರುತ್ತೆ. ಎಲ್ಲೋ ಒಂದು ಈ ರೀತಿ ಅವಘಡ ಆದಾಗ ಅದೆಲ್ಲ ಒಂದು ಎಂಟೈರ್ ನಮ್ಮ
ಇಲಾಖೆಗೆ ಒಂದು ಇದಾಗುವಂಥ ಸಂದರ್ಭಗಳಿರುತ್ತೆ. ಆದರೆ ಪರಿಸ್ಥಿತಿಯ ಕೈಮೀರಿ ಹೋದಾಗ ಇದಾಗುವಂಥದ್ದು. ಈ ಭಾಗದಲ್ಲಿ ಈಗ ಅತಿ ಹೆಚ್ಚು ಕಳ್ಳ ಸಾಗಣೆ ನಡೆಯುವಂಥದ್ದು, ಏನು ಹೇಳ್ತೀವಿ, ಕಾವೇರಿಯ ಒಡಲಿನ ಬೇಟೆ ರಹಸ್ಯ ಅಂತಲೂ ಹೇಳ್ಬೋದು. ಇತ್ತೀಚೆಗೆ ಅದು ಪ್ರಾರಂಭವಾಗಿರುವಂಥದ್ದು ಜಾಸ್ತಿ ಆಗಿದೆ. ಸೊ ಇಲ್ಲಿ ಆರ್ಗನೈಸ್ಡ್ ಪೋಚರ್ಸ್ ಅಂದರೆ ಆರ್ಗನೈಸ್ಡ್ ಆಗಿ ಬರ್ತಾರೆ, ಬೇಟೆ ಮಾಡುವಂಥದ್ದು, ಜಿಂಕೆಯ ಕೊಂಬು ಸಂಗ್ರಹಣೆ ಮಾಡುವುದು, ಹಾಗೆ ಚರ್ಮವನ್ನು ಸಂಗ್ರಹಣೆ ಮಾಡುವುದು, ಹುಲಿಯನ್ನು ಬೇಟೆ ಆಡಲಿಕ್ಕೆ ಪ್ರಯತ್ನ ಮಾಡೋದು, ಹುಲಿಯ ಉಗ್ರನ್ನು ಸಂಗ್ರಹಣೆ ಮಾಡುವುದು, ಅದರ ಚರ್ಮವನ್ನು ಸಂಗ್ರಹಣೆ ಮಾಡುವುದು, ಇನ್ನೆಲ್ಲೋ ವ್ಯವಸ್ಥಿತ ಕಳ್ಳಜಾಲ ಇದೆ. ಈ ಮುಗ್ಧ ರೈತರಿಗೆ ಹಿಂದೆ ಒಮ್ಮೆ ಇತ್ತು, ಏನು ಈ 2 ತಲೆ ಹಾವನ್ನು ತಂದು ಕೊಟ್ಟರೆ ನಮಗೆ ಇಷ್ಟು ಲಕ್ಷ ದುಡ್ಡು ಕೊಡ್ತೀವಿ ಅಂತ ಪ್ರಚೋದನೆ ಮಾಡ್ತಾಯಿದ್ರು. ಯಾರಿಗೇ ಆಗಲಿ ಒಂದು ರೈತರಲ್ಲಿ ಒಂದು ಇರುತ್ತೆ, ಇಲ್ಲ ಹಾವು ಕಾಮನ ಸಿಗುತ್ತಲ್ಲ, ತಗೊಂಡೋಗಿ ಕೊಟ್ಬೇಡ ಅನ್ನೋ ಕೆಲಸವನ್ನು ರೈತರು ಮಾಡ್ತಾಯಿದ್ರು, ತಗೊಂಡೋಗಿ ಹಾವು ಕೊಡ್ತಾಯಿದ್ರು. ಸೊ ಅದನ್ನು ತಗೊಂಡೋಗಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದು, ಚರ್ಮದ ಇಂಡಸ್ಟ್ರಿಗಳಿಗೆ ಕೊಡುವಂಥದ್ದು, ಇದೊಂದು ವ್ಯವಸ್ಥಿತ ಆರ್ಗನೈಸ್ಡ್ ಕಳ್ಳ ಸಾಗಣೆದಾರರ ಜಾಲ ಭಾರತ ದೇಶದಲ್ಲಿ ಬೇರು ಬಿಟ್ಟಿದೆ. ಭಾರತದಲ್ಲಿ ಡ್ರಗ್ಸ್ ದಂಧೆ ಬಿಟ್ಟರೆ ಮತ್ತೆ ವನ್ಯಜೀವಿಯ ಕಳ್ಳ ಸಾಗಣೆ, ಅಂಗಾಂಗಗಳ ಕಳ್ಳ ಸಾಗಣೆನ ನೀವು ಮೊನ್ನೆ ಡೆಲ್ಲಿನಲ್ಲಿ ನೋಡಿರ್ಬೋದು. ಸುಮಾರು 10ಕ್ಕೂ ಹೆಚ್ಚು ಈ ಚಿರತೆಯ ಚರ್ಮಗಳನ್ನು ತೆಗೆದ್ರು. ಕೆಲವು NGOಗಳು ಇದರಲ್ಲಿ ಭಾಗವಹಿಸಿದ್ದು ಅಂತ. NGOಗಳ ಪಾತ್ರವೂ ಕೂಡ ಅತಿ ಮುಖ್ಯವಾಗ್ತದೆ. ಯಾಕೆಂದರೆ ನಾವು ಜನಸಾಮಾನ್ಯರನ್ನು ಮಾತ್ರ ನಾವು ದೂಷಣೆ ಮಾಡಬಾರ್ದು. ಇವತ್ತು ಕಾಡನ್ನು ರಕ್ಷಣೆ ಮಾಡುವಂಥ ಅರಣ್ಯ ಇಲಾಖೆಗೆ ನಾವು NGOಗಳು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಹೆಸರನ್ನು ಹೇಳ್ತಾರೆ. ಅದು ನೈಜವಾಗಿ ಎಷ್ಟು NGOಗಳು ಅರಣ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾವೆ, ಎಷ್ಟು ಬೇಟೆಯನ್ನು ನಿಲ್ಲಿಸ್ತಾ ಇದ್ದಾರೆ, ಅರಣ್ಯ ಇಲಾಖೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾವ ಹೋರಾಟಗಳನ್ನು ಇವ್ರು ಮಾಡ್ತಾ ಇದ್ದಾರೆ, ಇದೆಲ್ಲ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಯಾಕೆಂದರೆ ಕೆಲವು NGO ಹೆಸರಿನಲ್ಲಿ ಇವತ್ತು ನಡೀತಕ್ಕಂಥ ಅನೇಕ ಘಟನಾವಳಿಗಳನ್ನು ನೋಡಿ ನೈಜವಾಗಿ ಕೆಲಸ ಮಾಡುವಂಥ NGOಗಳಿಗೆ, ನಿಜವಾಗಿ ಕೆಲಸ ಮಾಡುವಂಥವರಿಗೆ ಇದು ಧಕ್ಕೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಕಳ್ಳ ಸಾಗಣೆ ಆ ಕಾವೇರಿ ಕೊಳ್ಳದ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗುವಂಥದ್ದು, ಮುಂದೆ ಕೇರಳ ಗಡಿವರೆಗೂ ವಿಸ್ತರಣೆ ಆಗುತ್ತೆ. ಕೇರಳ ಗಡಿನಲ್ಲಿ ಅಲ್ಲಿ ಅತಿ ಹೆಚ್ಚು ಆನೆಯ ಬೇಟೆಯಾಗುವಂಥದ್ದು, ದಂತಗಳನ್ನು ತೆಗೆಯುವಂಥದ್ದು, ಈ ರೀತಿ ಈ ಪ್ರಾಂತ್ಯವಾರು ಇರುವಂಥ ಕಳ್ಳರು, ಎಲ್ಲ ಧರ್ಮ ಎಲ್ಲ ವರ್ಗದಲ್ಲೂ ಕೂಡ ಕಳ್ಳರಿರ್ತಾರೆ. ನಾವು ಯಾವುದೇ ಒಂದು ಧರ್ಮ ಜಾತಿಗೆ ಇದನ್ನು ನಾವು ಸೀಮಿತ ಮಾಡೋದಿಲ್ಲ. ಯಾಕೆಂದರೆ ಇದು ತುಂಬ ಇತ್ತೀಚೆಗೆ ಆ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆದರೆ ತಮಿಳುನಾಡು ಸರ್ಕಾರ ಕಾವೇರಿಯ ಘಟನಾವಳಿನಲ್ಲಿ ಖಂಡಿತವಾಗ್ಲೂ ಬರಬಾರ್ದಿತ್ತು ಅನ್ನೋದು. ಯಾಕೆ ಅಂದರೆ ರಾಜ್ಯ ಸರ್ಕಾರದ ವಿಚಾರಗಳು, ಆಂತರಿಕ ವಿಚಾರಗಳಿಗೆ ಅವರು ಬರಬಾರ್ದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಮೇಕೆದಾಟು ಯೋಜನೆ ಆಗುವಂಥ ಸಂದರ್ಭಗಳು ಇದೆ. ಆ ಮೇಕೆದಾಟು ಯೋಜನೆಯಿಂದ ಸಹಸ್ರಾರು, ಅರ್ಧ ಭಾಗ ಕಾವೇರಿ ವನ್ಯಜೀವಿ ಧಾಮ ಮುಳುಗೋಗುವಂಥದ್ದು ಕೂಡ ಇದೆ. ಅದನ್ನು ಸರ್ಕಾರಗಳು ಮನಗೊಳ್ಬೇಕಾಗತ್ತೆ, ಎಲ್ಲಿ ನಾವು ಏನು ಯೋಜನೆ ಮಾಡಬೇಕು ಅಂತಕ್ಕಂಥದ್ದು. ಇದರಿಂದ ಕಾಡನ್ನು ಸಂಪೂರ್ಣವಾಗಿ ಹಾಳು ಮಾಡಿ, ಎಲ್ಲ ಒಂದು ಕಡೆ ನನಗೆ ಮುನ್ಸುತ್ತೆ ಇವತ್ತು DK ಶಿವಕುಮಾರ್ ಅವರು ಇಲ್ಲಿ ಫ್ರೀ ಬಿಟ್ಟಿರೋದು ನೋಡಿದರೆ, ಅಲ್ಲಿ ಆಗುವ ಧ್ವಂಸಗಳಿಗೆ ನೋಡಿದರೆ, ಇವರು ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯಿಂದ ಈ ಕಾಡನ್ನು ಹಾಳು ಮಾಡಲಿಕ್ಕೆ ಇವರು ಕೂಡ ಮುಂದಾಗ್ತಾರಾ ಅಂತಕ್ಕಂಥದ್ದು ಕ್ವಶನ್ ಇದೆ. ಯಾಕೆಂದರೆ ಒಂದು ಕಾಡಾಗಿ ಉಳಿಬೇಕು, ಕಾಡಾಗಿ ಬೆಳಿಬೇಕು ಅಂದರೆ ತುಂಬ ವರ್ಷಗಳು ಬೇಕು. ಅದಕ್ಕೆ ಅರಣ್ಯಾಧಿಕಾರಿಗಳ ಒಂದು ಸಹಕಾರ ಇರುತ್ತೆ, ಸ್ಥಳೀಯ ಸಮುದಾಯಗಳು ಜನರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕು. ಯಾಕೆಂದರೆ ಸ್ಥಳೀಯ ಸಮುದಾಯದ ಜನರು 100% ಕೆಲಸ ಮಾಡ್ತಾರೆ. ಅರಣ್ಯ ಇಲಾಖೆಗೆ ಬೆಂಕಿ ಬಿದ್ದಾಗ ಅವರೇ ಹೋಗೋದು, ಯಾರೋ ಪೇಟೆಯಲ್ಲಿ ಕೂತಿರುವಂತಹ NGOಗಳಾಗಲಿ ಪರಿಸರವಾದಿಗಳು ಹೋಗೋದಿಲ್ಲ. ಸ್ಥಳೀಯರನ್ನು ನಾವು ವಿಶ್ವಾಸಕ್ಕೆ ಪಡೀಲೇಬೇಕು. ಈ ಒಂದು ಆಗಿರುವಂಥ ಘಟನೆಯಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಲಾಭ ಆಗಿದೆ ಅಂತಕ್ಕಂಥ ವಿಚಾರ ಆಗೋದಿಲ್ಲ. ಇದೊಂದು ನಾವು ಪರಾಮರ್ಶಿಸಿ ನೋಡಬೇಕಾಗತ್ತೆ. ಇದನ್ನು ರಾಜಕೀಯವಾಗಿ ನಾವು ಬಳಸಿದ್ದೇ ಆದಲ್ಲಿ ಅದೊಂದು ರಾಜಕೀಯ ವಿಚಾರ ಆಗ್ತದೆ. ಯಾಕೆಂದರೆ ವನ್ಯಜೀವಿ, ಕಾಡು, ಪರಿಸರ, ಅರಣ್ಯದ ಸಂರಕ್ಷಣೆಗೆ ನಾವು ಯಾವುದೇ ಥರ ರಾಜಕೀಯವನ್ನು ಮಾಡಬಾರ್ದು ಅಂತಕ್ಕಂಥದ್ದು. ಮತ್ತು ಆ ಇಲಾಖೆಯ ಮೇಲೆ ಸಾಕಷ್ಟು ಒತ್ತಡವನ್ನು ತಂದು ಇಲಾಖೆಯನ್ನು, ಅವರ ಇಲಾಖೆ ಸಿಬ್ಬಂದಿಗಳಿಗೆ ತೊಂದರೆ ಕೊಡುವಂಥದ್ದನ್ನು ಮಾಡುವ ಕೆಲಸಗಳು ಆಗ್ತಾಯಿದೆ. ಅದು ಆಗಬಾರ್ದು ಅಂತಕ್ಕಂಥದ್ದು. ಸರ್ಕಾರ ಸಮಗ್ರವಾಗಿ ಮುಂದುವರಿಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದರೆ, ಇವತ್ತು ಈ ಜಿಲೆಟಿನ್ ಕಡ್ಡಿಗಳು, ಡೈನಾಮೈಟ್ಗಳು, ಸ್ಫೋಟಕ ವಸ್ತುಗಳು ಎಲ್ಲವೂ ಸಿಗ್ತಾ ಇದ್ದಾವೆ. ಜನಸಾಮಾನ್ಯರಿಗೆ ಹೇಗೆ ಸಿಗ್ತಾ ಇದೆ? ಯಾವುದೇ ರೈತರುಗಳು ಇವತ್ತು ಅದನ್ನು ಬಳಸಲ್ಲ. ಯಾರೇ ಸ್ಥಳೀಯ ಜನಸಾಮಾನ್ಯರು ಅಥವಾ ದನ ಕಾಯುವಂಥವರು ಅಥವಾ ಕೃಷಿ ಅವಲಂಬಿತ ಬದುಕನ್ನು ಕಟ್ಕೊಂಡಿರೋರು ಅವ್ರ ಮನೇನ ಯಾರೋ ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಎಲ್ಲೋ ಒಂದು ಕಡೆ ಕಳ್ಳ ಕಾಕರ ಗುಂಪು ಇದನ್ನು ತರ್ತಾ ಇದೆ ಅಂತ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು, NIAಗೆ ವಹಿಸಲೇಬೇಕು. ಈ ರೀತಿ ಪ್ರಕರಣಗಳಲ್ಲಿ ಎಲ್ಲಿ ಸ್ಫೋಟಕ ಬರ್ತಾ ಇದೆ, ಎಲ್ಲಿ ಮದ್ದುಗುಂಡುಗಳು ಬರ್ತಾ ಇದ್ದಾವೆ, ಯಾವ ರೀತಿ ಇದು ಇವತ್ತು ಒಂದು ಹಳ್ಳಿನಲ್ಲಿ ಸುಮಾರು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಹಳ್ಳಿನಲ್ಲಿ ಅರ್ಧಕ್ಕರ್ಧ ಜನ ಬಂದೂಕನ್ನು ಇಟ್ಕೊಳ್ತಾರೆ. ಅನೇಕರು ಇಲ್ಲಿಗಲ್ ಇಟ್ಕೋಬೋದು, ಕೆಲವರು ಲೀಗಲ್ ವೆಪನ್ ಕೂಡ ಇಟ್ಕೋಬೋದು. ಲೀಗಲ್ ವೆಪನ್ ಯಾಕೆ ಬೇಕು? ಇವೆಲ್ಲವನ್ನು ನಾವು ಪರಾಮರ್ಶಿಸಬೇಕಾಗತ್ತೆ. ಏಕ್ದಮ್ ನಾವು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇದಕ್ಕೊಂದು ವ್ಯವಸ್ಥಿತವಾದಂಥ ಒಂದು ಜಾಲಗಳ ಹರಡಿರೋದ್ರಿಂದ ಇದ್ರ ಜನಸಾಮಾನ್ಯರ ಮಧ್ಯೆ ಅವರು ತೂರಿ ಹೋಗ್ತಾರೆ. ಮೊನ್ನೆನೂ ಕೂಡ ಆದ ಘಟನೆ ಹಾಗೇನೆ, ಜನರು ಪ್ರತಿಭಟನೆ ಮಾಡುವ ವೇಳೆಯಲ್ಲಿ ಪ್ರಚೋದನೆ ಕೊಡುವಂಥವರೇ ಇಂಥ ಶಕ್ತಿಗಳಾಗಿರ್ತವೆ, ಇಂಥ
ಸ್ಮಗ್ಲರ್ಸ್ಗಳಾಗಿರ್ತಾರೆ, ಈ ರೀತಿಯ ಸಮಾಜಘಾತಕ ಕೆಲಸದಲ್ಲಿ ತೊಡಗಿರೋರಾಗಿರ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು. ಇದನ್ನು ನಾವು ಹೇಳ್ತೀವಿ, ಯಾರಿಗೆ ಅನ್ಯಾಯ ಆದ್ರೂ CBI ತನಿಖೆ ಕೊಡಲಿ, ಪರಾಮರ್ಶಿಸಿ ಸತ್ಯ ಯಾವುದಿದೆ ಆ ಕಡೆಗೆ ಒಂದು ಕೆಲಸ ಆಗಬೇಕಿತ್ತು. ಈಗಾಗಲೇ ರಾಜ್ಯ ಸರ್ಕಾರ ಮುಂದುವರೆದು ಇದನ್ನು ಕಂಟ್ರೋಲಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಜನಸಾಮಾನ್ಯರಲ್ಲಿ ಇದು ಅವೇರ್ನೆಸ್ ಬರಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕಾಡು ಪ್ರಾಣಿಗಳನ್ನು ನಾವು ಬೇಟೆ ಮಾಡಿದರೆ, ಒಂದು ಉದಾಹರಣೆಯನ್ನು ಕೊಡಲೇಬೇಕು. ಒಂದು 50ರಿಂದ 60 ಜಿಂಕೆಗಳನ್ನು ನಾವು ಸಾಯಿಸಿದರೆ ಒಂದು ಹುಲಿಯ ಆಹಾರ, ಒಂದು ಹುಲಿಗೆ ವಾರಕ್ಕೆ ಒಂದು ಜಿಂಕೆ ಆಹಾರ ಬೇಕಾಗುತ್ತೆ. ಆ ರೀತಿ 50-60 ಜಿಂಕೆಗಳನ್ನು ಮನುಷ್ಯ ತಿಂದರೆ ಹುಲಿ ತಾನಾಗೆ ಸಾಯಿತು. ಹೀಗಾಗಿ ಈ ಪ್ರಾಣಿಗಳ ಬೇಟೆ ಹತ್ಯೆಯನ್ನು ನಿಲ್ಲಿಸಬೇಕು. ಅದನ್ನು ಯಾರೇ ಜನಸಾಮಾನ್ಯರು ಮಾಡ್ತಿರೋ ದಯಮಾಡಿ ಅದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಎಷ್ಟೇ ಕೆಲಸ ಮಾಡಿದ್ರು, ಆ ಕಾವೇರಿ ಕೊಳ್ಳದಲ್ಲಿ ಇವತ್ತು ಏನು 200ಕ್ಕೂ ಹೆಚ್ಚು ಬೇಟೆ ಪ್ರಕರಣಗಳನ್ನು ಅಲ್ಲಿ ದಾಖಲು ಮಾಡಿದ್ದಾರೆ. ಎಷ್ಟು ಬೇಟೆ ಆಗಿದೆ ಅಂಥೇಳಿ. ಇದರಲ್ಲಿ ಹೊರಗಡೆಯಿಂದ ಬಂದು ಬೇಟೆ ಆಡುವಂಥವ್ರು ಮತ್ತು ಬೇರೆ ಬೇರೆ ಭಾಗಗಳಿಂದ ಅಲ್ಲೋ ಕ್ಯಾಂಪ್ ಮಾಡಿಬಿಟ್ಟು ಶಿಕಾರಿಯನ್ನು ಮಾಡುವಂಥದ್ದೆಲ್ಲ ನೋಡಿದ್ದೀವಿ. ಈ ಹಿಂದೆ ಶಿವಮೊಗ್ಗದಲ್ಲೂ ಕೂಡ ಶಿಕಾರಿಪುರ ಅಂತ ಊರಿದೆ, ಅಲ್ಲಿ ಹಿಂದೆ ಬಂದು ಕ್ಯಾಂಪ್ ಮಾಡಿ ಶಿಕಾರಿ ಮಾಡ್ತಾಯಿದ್ರು. ಹಳೆಯ ಕಾಲದಲ್ಲಿ ಬೇಟೆ ಪ್ರಕರಣಗಳಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗಿನ ಯುವಕರಲ್ಲಿ ಅದು ಮನೋಭಾವ ಹೋಗಿದೆ. ಏನು ಗನ್ ಹಿಡಿಯೋ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಫೋಟೋಗ್ರಫಿ ಮಾಡುವಂಥ ಅಥವಾ ನೋಡುವಂಥ ಸುಂದರವಾಗಿರುವ ಪ್ರಾಣಿಗಳನ್ನು ಸೆರೆ ಹಿಡಿಯುವ ಚಿತ್ರವನ್ನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ತಲೆಮಾರು, ಒಂದಷ್ಟು ವರ್ಗ ಈ ಬೇಟೆ ಪ್ರಕರಣದಿಂದ ಖಂಡಿತವಾಗಿ ಅಂಥವ್ರನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kgಯಿಂದ 60 kgಗೆ ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kgಗೆ ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.